ನಿನ್ನ ಬ್ರೌನಿ ಅನ್ಕೊಂಡಿದ್ದೆ. ಯು ನಾಟ್ ಬ್ರೌನಿ, ಯು ಆರ್ ವೈಟಿ ಬೇಬಿ. ನನ್ಗೆ ಮಾತ್ ನೀನ್ ಕೇಳ್ತಿ ಅಂತ ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ನಂಗೂ ಸುದ್ದಿ ಮಾಡೋದು ತುಂಬಾ ಇಷ್ಟ. ಅಣ್ಣನಷ್ಟು ನೀನ್ ಬರಲ್ಲ. ಚೋಟು ಮರಿಕಲಿ ತುಂಬಾ ಹಿಂಸೆ ಕೊಡ್ತಾ ಇದೆಯಾ ಸಂಜೆ. ಪವಿ ಚೋಟ ಮರಿ ಎಷ್ಟು ಕ್ಯೂಟ್ ಆಗಿರ್ತಾಳ ಗೊತ್ತಾ? ದಗ್ಗದ ಹೊರಬೇಕು ಹಂಗೇನೆ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾನು ಪವಿನ ಎಷ್ಟು ಇರಿಟೇಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸ್ವಲ್ಪ ಲೇಟ್ ಆಗಿ ಎದ್ದಿದ್ದೀನಿ. ಟೈಮ್ ಬಂದು 11 ಗಂಟೆ ಅನ್ಸುತ್ತೆ. ಒಂದು ನಿಮಿಷ, ಫೋನೇ ಆನ್ ಆಗ್ತಾ ಇಲ್ಲ, ಚಾರ್ಜ್ಗೂ ಹಾಕಿಲ್ಲ ಫೋನ್ನ ನಾನು. ಇವಾಗ ಎದ್ದಿದ್ದೀನಿ. ರಾತ್ರಿ ನೋವಿಗೆ ಕರೆಕ್ಟಾಗಿ ನಿದ್ದೆ ಬಂದಿಲ್ಲ, ಅದಕ್ಕೆ ಸೊ ಬೆಳಗಿನ ಜಾವ ಒಳ್ಳೆ ನಿದ್ದೆ ಬಂತು. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಇವಾಗ ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ. ಪವಿ ಆಲ್ರೆಡಿ ಎದ್ಬಿಟ್ಟಿದ್ದಾಳೆ, ಇಲ್ಲಾಂದ್ರೆ ಅವಳನ್ನ ಎಬ್ರಿಸೋದು ಕೂಡ ಏನ್ ಮಜ್ಜವಾಗಿ ಎಬ್ರಿಸ್ಬೋದಿತ್ತು ಗೊತ್ತಾ? ಅವಳನ್ನ ಸಖತ್ ಇರಿಟೇಟ್ ಮಾಡ್ಬೋದು ನನ್ನ ತಂಗಿನ. ಬೈ ದೆನ್ ಇವಾಗ ನನ್ ಗಾಯ ಆಗಿರೋದನ್ನೇ ಒಂಚೂರು ಅಡ್ವಾಂಟೇಜ್ ತಗೊಂಡು, ಆಕ್ಚುಲಿ ಇಷ್ಟು ದಿನ ನಾನು ನೋಡ್ಕೊಂಡಿದ್ ಬಂದು ಅವಳೇನೆ. ಇವಾಗಾದ್ರೂ ನಾನು ಫೋನ್ ಹಿಂಗ್ ಇಟ್ಕೊಂಡಿದೀನಿ. ಪ್ರೀವಿಯಸ್ ಡೇಸ್ ಅಲ್ಲೆಲ್ಲ ನನ್ಗೆ ಫೋನ್ ಮುಟ್ಟಕ್ಕೂ ಆಗ್ತಿರ್ಲಿಲ್ಲ. ನನ್ಗೆ ಆಯಿಲ್ಮೆಂಟ್ ಹಾಕಿರೋದ್ರಿಂದ ಹಿಡಿದು, ಡ್ರೆಸ್ ಹಾಕೋದ್ರಿಂದ ಹಿಡಿದು, ತಿನ್ಸೋದ್ರಿಂದ ಹಿಡಿದು ನನ್ನ ತಂಗಿನೇ ಮಾಡಿರೋದು. ಐ ಲವ್ ಹರ್ ಸೋ ಮಚ್. ತಂಗಿರಂದ್ರೆ ಅಕ್ಕ ತಂಗಿರ್ ಒಂಥರ. ನೆಕ್ಸ್ಟ್ ಅಮ್ಮ, ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ರು ಅವ್ರಿಬ್ರು ನೀನೇ ನೋಡ್ಕೊಬೇಕು, ನನ್ನಿಬ್ರು ತಂಗಿನ ನಾನೇ ನೋಡ್ಕೊಬೇಕು, ಬಿಕಾಸ್ ಅಮ್ಮ ಆದ್ಮೇಲೆ ನೀನೇ ಅವ್ರಿಗಮ್ಮ ಅಂತ. ಸೊ ನನ್ಗೇನಾದ್ರೂ ಆದ್ರೆ ಅವ್ರು ನನ್ಗಮ್ಮ ತರ ಇರ್ತಾರೆ. ತಂಗಿರ್ ಬಾಂಡ್ ಅಂದ್ರೆ ಹಿಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಅಂಡ್ ಇವಾಗ ಅವಳನ್ನ ಸ್ವಲ್ಪ ಇರಿಟೇಟ್ ಮಾಡಕ್ ಹೊರಟಿದೀನಿ. ಮುಖ ತೊಳ್ಕೊಂಡಿದೀನಿ ಅಷ್ಟೇ. ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಅದಾಕು ಇದಾಕು ಅಂತ ಇರಿಟೇಟ್ ಮಾಡ್ತೀನಿ. ಬೈ ದೆನ್ ಸಖತ್ ಮಜವಾಗಿರುತ್ತೆ ನೋಡಿ, ಆಯ್ತಾ? ಫುಲ್ ಆಗಿ ನೋಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಕರೆಕ್ಟ್ ತಲೆ ಬಚ್ಕೊಂಡು ಮುದ್ದು ಗೊಂಬೆ ತರ ಕಾಣೋಣ ಅಂತ, ಅವಳ ಕೈಯಿಂದ ಕಾಣೋಣ ಅಂತ. ಅಂಡ್ ನಾನು ರಾತ್ರಿ ಎಷ್ಟು ಒದ್ಲಾಡಿದೀನಿ ಬೆಡ್ ಮೇಲೆ ಅಂದ್ರೆ, ನನ್ನ ಬೆಡ್ ಎಲ್ಲ ಈ ರೇಂಜ್ ಗಬ್ಬೊಡಿತಿದೆ. ನಮ್ಮಮ್ಮ ಬಂದ್ರೆ ಸಿಕ್ಕಾಪಟ್ಟೆ ಬೈತಾರೆ. ಇದನ್ನೆಲ್ಲ ಅವಳ ಕೈಲೇ ಕ್ಲೀನ್ ಮಾಡ್ಸೋಣ. ಅಂಡ್ ಇವಾಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸ್ಟಾರ್ಟ್. ಅಂಡ್ ಆರ್ ಯು ರೆಡಿ ಫಾರ್ ದಿಸ್? ಯು ಹ್ಯಾವ್ ಟು ಬಿ ರೆಡಿ, ಬಿಕಾಸ್ ಸಖತ್ ನಗ್ತೀರಾ. ಏನಕ್ ಬೇಡ ಅಂತೀರಾ? ನನ್ನ ತಂಗಿ ಇಲ್ಲವಳೆ, ಈ ಮುಖ ತೊಳ್ದೊಟ್ಟವಳೆ. ಏನ್ ಫಳ ಫಳ ಅಂತಿದ್ಯಾ ಪವಿ? ಅಯ್ಯೋ ಬೆಲ್ಲ ಕಾಣ್ತಾ ಇದ್ಯಾ. ನಾನ್ ನಿನ್ನ ಬ್ರೌನಿ ಅನ್ಕೊಂಡಿದ್ದೆ. ಯು ನಾಟ್ ಬ್ರೌನಿ, ಯು ಆರ್ ವೈಟಿ ಬೇಬಿ, ವೈಟಿ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಪವಿ 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 ಕೈ ಎತ್ತಕ್ ಆಗ್ತಾ ಇಲ್ಲ ಪವಿ ನನ್ಗೆ. ಕೈ ಕಿತ್ತಿಕ್ಕೋ, ಕೈ ಕಿತ್ತಿಕ್ಕೋ. ಮೊಯೆ ಮೊಯೆ ಮಾಡ್ತಾಳ್ರಿ ಗೈಸ್, ಮೊಯೆ ಮೊಯೆ. ಪವಿ ಏ ಸಾಂಗ್ ಆಡೆ. ಅದ ಕಸದ ಗಾಡಿ ಸಾಂಗ್ ಬರ್ತೈತಲ್ಲ, ಸಾಂಗ್ ಆಡೆ. ಆಯ್ತು ಇಲ್ಲ ಸಾಂಗ್ ಆಡೆ, ನಂಗ್ ಬರಲ್ಲ. ಅದೇ ಆರೋ ಆ ಸಾಂಗ್ ಆಡು. ಪಟ ಪಟ ನಂಗೆ ಗೊತ್ತಿಲ್ಲ, ಬೇಗ ಪವಿ. ನಂಗೆ ಕಿನ್ನರ್ ಜೈ ತಂದ್ಕೊಟ್ಟ. ಇಲ್ಲ ತಂದ್ಕೊಟ್ಟಿಲ್ಲ ಇವಳು. ನನ್ ತಂಗಿಗೆ ನಾನು ತಗೊಂಬಂದ್ ಕೊಡ್ತೀನಿ. ಬೈ ದೆನ್ ಇವಾಗ ಆ ಪಟ್ಟ ಪಟ್ಟ ಗಾಳಿ ಪಟ್ಟ ಸಾಂಗ್ ಬರ್ತಿದೆ, ಅಲ್ಲಿ ಕಸ ಇದು ತಗೊಂಡ್ ಹೋಗಿ ಬಂದಿರು. ಆ ಸಾಂಗ್ ಡ್ಯಾನ್ಸ್ ಆಡು ಬೇಗ ಬೇಗ. ಆಗಲ್ಲ, ಆಡು. ಆಗಲ್ಲ ಪವಿ ಪ್ಲೀಸ್. ಪವಿ ಪವಿ ಹಂಗೆಲ್ಲ ಮಾಡ್ಬೇಡ್ವೆ. ನನ್ ಮಾತ್ ನೀನ್ ಕೇಳ್ತಿ ಅಂತ ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದೀನಿ. ಪವಿ ಪ್ಲೀಸ್. ಪವಿ 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 ಬಾರ ಇಲ್ಲಿ. ಅಕ್ಕಂದಿರ್ ಮಾತೆಲ್ಲ ತಂಗಿರ್ ಕೇಳ್ತಾರೆ ಅನ್ನೋದು ಜಗತ್ತಲ್ಲಿ ದೊಡ್ಡ ಸುಳ್ಳು. ಯಾವ ತಂಗಿನೂ ಯಾವ ಅಕ್ಕನ ಮಾತು ಕೇಳೋದೇ ಇಲ್ಲ. ನನ್ ಮಾತು ಕೇಳಿದ್ರೆ ಅವಳಿಗಿರೋ ನಮ್ಮ ಅಪ್ಪ ಕೊಡೋ ಆಸ್ತಿ ಎಲ್ಲ ಕಮ್ಮಿ ಆಗೋಗುತ್ತೆ ನಂಗೆ ಆಡ್ತಾಳೆ. ಹಿಂಗೆ ಇರ್ತಾರೆ ಹುಡುಗಿರು. ತಂಗಿರಂತೂ ಈ ಪಾಟಿ ಇರ್ತಾರೆ. ಪವಿ ಡ್ಯಾನ್ಸ್ ಆಡ್ ಪವಿ. ನಂಗೆ ಗೊತ್ತಿಲ್ಲ ಪವಿ. ಪವಿ ನೀನ್ ಡ್ಯಾನ್ಸ್ ಆಡಿಲ್ಲ ಅಂದ್ರೆ ನಾನು ಊಟ ತಿನ್ನಲ್ಲ ಪವಿ. ಪ್ಲೀಸ್ ಪವಿ. ಲೇ ಆಡ್ಬಿಡು. ನಾನು ನನ್ ತಂಗಿ ನನ್ ಮಾತು ಕೇಳ್ಬಿಟ್ಲು ಅಂತ ಹಾಕೊಂಡ್ಬಿಡ್ತೀನಿ ಬೇಗ. ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ನನಗಿದ್ರ ಒಂಥರ ಸಂತೋಷ. ಸ್ಟೋರೇಜ್ ಇಲ್ವೇ ನೀನ್? ಬರೀ ಇದೊಂದನ್ನೇ ಎಷ್ಟಂತ ಹಾಕ್ಲಿ ನಾನು? ಅದೇ ಹೇಳ್ತಾ ಇರೋದು, ಇದು ಯಾಕೆ ಬೇಕು? ಮೊಟ್ಟೆ ಅದೆಷ್ಟು ಉರ್ಸ್ತೀರಣ್ಣ ನೀವು. ಪವಿ ಪವಿ ನಾನು ತುಂಬಾ ಹಿಂಸೆ ಕೊಡ್ತಾ ಇದೀಯ ಸಂಜೆ. ನಾವಿರೋದೇ ಅದಕ್ಕೆ. ಪವಿ ಕಮಾನ್ ಡ್ಯಾನ್ಸ್. ಪಟ ಆ ಸಾಂಗ್ ನಿಂತೋಯ್ತು, ನಾನೇ ಆಡ್ತೀನಿ. ನಾನು ಆಡ್ಲ. ಪಟ ಪಟ ಹಾರೋ ಗಾಳಿ ಪಟ.
ಚಾಲೆಂಜ್ ಅಲ್ಲ, ನಂಗೆ ಗೊತ್ತಿಲ್ಲ. ನಾನು ಸುಮ್ನೆ ನಿನ್ಗೆ ನಿನ್ ಹತ್ರ ಇರ್ಬೇಕು ಇವತ್ತೆಲ್ಲ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಯ್ಯೋ ದೇವ್ರೇ, ಯಾಕೆ ನನ್ನ ಕೈಲಾಯ್ತಾ ಇಲ್ಲ. ಕಮಾನ್ ಪವ್ಯ, ಆಡು ಪಟ ಪಟ ಹಾರೋ ಗಾಳಿಪಟ. ನಿಂಗ್ ಗೊತ್ತು ನೀನ್ ಏನೇ ಮಾಡಿದ್ರು ನಾನ್ ಬಿಡಲ್ಲ ಅಂತ. ಯಾಕೆ ಸುಮ್ನೆ ಇವೆಲ್ಲ ಆಡ್ಬಿಡು. ಪಟ 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 ಪಟ. ಎಸ್ ಪಟ್ ಪಟ್ ಪಟ ಅಂತ ಹೊಡೆದ್ಬಿಡ್ತೀನಿ. ಬರೀ ಅನ್ರೆಸ್ಪೆಕ್ಟ್ ಗೈಸ್, ನೋ ರೆಸ್ಪೆಕ್ಟ್. ನಾನು ಚೋಟ ಮರಿ ಹೆಸರು ಎತ್ತದೆ, ಅದಕ್ಕೆ ಅವಳು ಮಾಡಲ್ಲ ಅಂತ ಹೋಗ್ತಾವಳೆ. ನೋಡಿ ಎಷ್ಟು ಹೊಸಸಿ ಹುಡುಗಿರು ಅಲ್ಲಿ ಚೋಟ ಮರಿ ಮಾಡ್ತಾಳೆ, ನೀನ್ ಯಾಕೆ ಮಾಡಲ್ಲ ಅಂದಿದ್ದಕ್ಕೆ ಹೋಗ್ತಾವಳೆ. ನನ್ನ ತಂಗಿರ್ಗೆ ನಾನು ಯಾರ ಜೊತೆ ಆದ್ರೂ ಕ್ಲೋಸ್ ಆಗ್ಬಿಟ್ರೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಕ್ಕ ಈ ರೇಂಜಿಗೆ ಡೋರ್ ಹಾಕೊಂಡ್ಬಿಟ್ಟವಳೆ. ಜಾಸ್ತಿನೇ ಇರುತ್ತೆ. ಯಾವ್ದಾದ್ರು ಬೇರೆ ಜೊತೆ ನಾನ್ ಕ್ಲೋಸ್ ಆಗ್ಬಿಟ್ರೆ ಸ್ವಲ್ಪ ನನ್ನ ತಂಗಿದಿರ್ಗೆ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ ರಷ್ಯಾದಲ್ಲಿರೋದಂತೂ ವಿಚಿತ್ರ, ಅದಂತೂ ಇನ್ನೊಂದು ಯಪ್ಪ ಕೇಳಕ್ಕೆ ಹೋಗ್ಬೇಡಿ. ವಿಡಿಯೋ ಕಾಲರ್ ಮಾಡ್ತೀನಿ, ಅವಾಗ ಬೇಕಾದ್ರೆ ಕ್ಯಾಪ್ಚರ್ ಮಾಡಾಕ್ತೀನಿ ಗೈಸ್. ಕ್ಯಾಪ್ಚರ್ ಪವಿ, ನಾನು ಇರಿಟೇಟ್ ಮಾಡೋಣ ಅವಳನ್ನ ಅನ್ಕೊಂಡೆ, ಬಟ್ ಒಂದು ರೀಸನ್ ಸಿಕ್ಕಿಲ್ಲ. ಇವಾಗ ಇರಿಟೇಟ್ ಮಾಡಕ್ ರೀಸನ್ನೇ ಚೋಟ ಮರಿ. ಚೋಟ ಮರಿ ಚೋಟ ಮರಿ ಅಂದ್ರೆ ಅವಳು ಹಿಂಗ್ ಬಗ್ ಅಂತಾಳೆ. ಹೆಂಗ್ ಇರಿಟೇಟ್ ಮಾಡ್ತೀನಿ ನೋಡಿ ಇವಾಗ. ಪವಿ 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 ಚೋಟ ಮರಿ ಎಷ್ಟು ಕ್ಯೂಟ್ ಆಗಿರ್ತಾಳೆ ಗೊತ್ತಾ? ನನ್ನ ಮಗನೇ ಚೋಟ ಮರಿ ಅಕ್ಕ ಅಂತಾಳೆ, ನನಗ್ ಪಪ್ಪಿ ಕೊಡ್ತಾಳೆ. ಪವಿ ನೀನು ಪಪ್ಪಿ ಕೊಡ್ತಾಳಂತೆ. ಚೋಟ ಮರಿ ನಂಗೆ ಹೊಟ್ಟೆ ಅಂದ್ರೆ ಊಟ ತಿನ್ಸ್ತಾಳ. ಪವಿ ನೀನೇನ್ ಮಾಡ್ತೀಯ ಪವಿ? ನಾನೇ ಅಡ್ಗೆ ಮಾಡಿದ್ದು. ಪವಿ ಪವಿ ಅದ್ ಯಾಕೆ ಕೋಪವೇ? ತುಂಬಾ ಇರಿಟೇಟ್ ಮಾಡ್ತಿದ್ಯೆ ಪವಿ. ಇಲ್ಲ ಪವಿ, ಅದು ನನ್ಗೆ ಯಾಕೋ ಚೋಟ ಮರಿ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ನಡುವೆ. ಏನ್ ಅಂತ್ಯ? ಓ ಐ ಮಿಸ್ ಹರ್ ಅ ಲಾಟ್. ಚೋಟು, ಐ ಮಿಸ್ ಯು ಚೋಟು. ಯಾಕೆ ಪವಿ ಲುಕ್ ಕೊಡ್ತಾ ಇದ್ಯಾ? ಏನೋ ಹಕ್ಕಿ ಅಕ್ಕರ್ಸ್ಕೊಂಡು ನೋಡ್ತೀಯಾ? ಮೊದಲು ಅವನು ಹುಟ್ಲಿಲ್ಲ ಅಂತ ಬಿಡ್ಬೇಕು. ನಂಗೂ ಸುದ್ದಿ ಪಡೋದು ತುಂಬಾ ಇಷ್ಟ. ಅಣ್ಣನಷ್ಟು ನೀನ್ ಬರಲ್ಲ. ಪವಿ ಪವಿ ಐ ಮಿಸ್ ಚೋಟು. ಕಾಲ್ ಮಾಡ್ಕೊಡೆ ಪವಿ, ಕಾಲ್ ಮಾಡ್ಕೊಡೆ. ಚೋಟ ಮರಿ ಕಾಲ್ ಮಾಡ್ಕೊಡೆ. ಬೇಕಾದ್ರೆ ಮಾಡ್ಕೊ. ಅಲ್ಲಿ ಏನೂ ಇಲ್ಲ, ಜಸ್ಟ್ ಫಾರ್ ಫನ್ ಮಾಡ್ತಾ ಇದೀವಿ. ಇದು ಜಸ್ಟ್ ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಪರ್ಸನಲ್ ಆಗಿ ಏನೇನು ಇಲ್ಲ, ಸೊ ನೀವು ತಪ್ಪು ತಿಳ್ಕೊಂಬೇಡಿ. ಪವಿ ಊಟ ಇಕ್ಕೊಡು ಪವಿ. ಪವಿ ಪ್ಲೀಸ್. ಓ ಕಾಜಲ್, ಏನದು ಕಾಜಲ್ಲ? ಅದೊಂದು ಕಮ್ಮಿ ಇತ್ತೀಗ. ಕರೆಕ್ಟ್, ನಿನ್ ಮುಸ್ಟಿಗೆ ಅದ್ ಬೇರೆ ಕೇಡು. ಏನ್ ಚೆನ್ನಾಗತ್ತಿದ್ಯಾ ಪವಿ? ನಾನು ನಿನ್ ತರ ಮೇಕಪ್ ಹಾಕಲ್ಲ. ಓ ನನ್ಗೆ ಮೊಯೆ ಮೊಯೆ ಮಾಡಿದ್ಲು. ಅರೆ ಮೊಯೆ ಮೊಯೆ ತರ ಇರ್ಲಿಲ್ಲ. ನಾನು ಎಲ್ಲೇ ಹೊಡೆದಿದ್ದು. ಸಂಜೆ ನಿಜ ಗಾಯ. ಸಂಜೆ ಹಗ್ಗು ಬೇಡ ಪವಿ. ಗೈಸ್ ಇವಳು ನನ್ನ ನಿಂಗ್ ಧೈರ್ಯ ಇದ್ರೆ ಮಾತಲ್ಲಿ ಮುಟ್ಟಬೇಡ. ಯು ಡೋಂಟ್ ಟಚ್ ಮೀ, ಯು ಡೋಂಟ್ ಟಚ್ ಮೀ. ನೋ ಟಚಿಂಗ್. 3 ಅಡಿ ಇಲ್ಲ ಜಾಸ್ತಿ ಬರ್ತಂತ. ಯಾರ ಹೇಳಿದ್ 3 ಅಡಿ ಇಲ್ಲ ಅಂತ? ಗೈಸ್ ನಾನು ಜಿಮ್ಗೆ ಹೋಗಿದ್ನಲ್ಲ, ಅಲ್ಲಿ 4 ಅಡಿ ಅಂತ ಬಂತು. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು 3 ಅಡಿ ಅಡಿಗೆ ಮನೆ ಕ್ಲೀನ್ ಮಾಡ್ಸಪ್ಪ. ಆಗಲ್ಲ ನಂಗೆ. ಗೈಸ್ ನಾನು ಈ ಪರಿಸ್ಥಿತಿಲಿ ಇದೀನಿ. ನನ್ ಕೈಲಿ ಕೆಲಸ ಹೇಳ್ತಾಳಲ್ಲ, ನಾಚಿಕೆ ಆಗಲ್ವಾ? ಅದೇನಕ್ಕ ಇಂಥ ಜನ್ಮ ನಿನ್ಗೆ? ನಿಂದು ಒಂದು ಜನ್ಮನ? ನಿಂದು ಒಂದು ಜನ್ಮನ ಪವಿ? ಇಲ್ಲ ಪವಿ, ನನ್ಗೆ ಹುಷಾರಿಲ್ಲ ಪವಿ. ಕೈಯಲ್ಲಿ ವ್ಲಾಗ್ ಮಾಡ್ತಾ ಇದೀನಿ, ಅಂದ್ರೆ ನೋವು ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದೀನಿ. ನನ್ ಕೆಲಸ ಐತೆ. ಭೋಜನ ಸಂಸ್ಕೃತ ಬರಲ್ಲ. ಆಗಲ್ಲ. ಆಯ್ತು ಬಾ, ಬೇಗ ಮಾಡು. ಆಗಲ್ಲ, ನಾನು ಹೋಗ್ಬೇಕು. ಆಗಲ್ಲ. ಅದು ಚೋಟ ಮರಿಗೆ ಫೋನ್ ಮಾಡ್ತೀನಿ ಬಿಡು, ಅವ್ಳು ಬಂದು ತಿನ್ಸ್ತಾಳೆ ನನಗೆ. ಮಾಡ್ಕೊ. ಇವಾಗ ನೀನ್ ತಿನ್ಸಲ್ವಾ? ಇಲ್ಲ ಮಾಡಲ್ಲ. ನನ್ ಚೋಟ ಮರಿಗೆ ಫೋನ್ ಮಾಡ್ಲಾ? ಮಾಡ್ಕೊ. ಮಾಡ್ಕೊಳ್ಳಿ. ಆಯ್ತು, ಊಟ ಕೊಟ್ಬಿಟ್ಟು ಹೋಗೆ. ಚಟು ಮರಿ ಕಲಿ.
ಬರ್ನಿಂಗ್ ಸ್ಟಾರ್ಟ್ ಆಯ್ತು ಗೈಸ್. ಇವಾಗ ಬೆಂಕಿ, ಇವಾಗ ಇನ್ನು ಪೆಟ್ರೋಲ್ ಹಾಕಿದೀನಿ, ಬೆಂಕಿ ಹಚ್ತೀನಿ, ದಗ್ಗದ ಉರಿಬೇಕು ಹಂಗೇನೆ. ಕೇಳಿಸ್ಕೊಂಬಿಟ್ಟ? ಇಲ್ಲ ಪವಿ, ಐ ಮಿಸ್ ಯು. ಹುಷಾರಾಗಿ ಹೋಗ್ಬಾ, ವೇರ್ ಹೆಲ್ಮೆಟ್. ಇದೀನಿ, ಸೊ ಸ್ವಲ್ಪ ಆದ್ರೂ ನಂಗೆ ತಲೆ ಬಾಚ್ಬಿಟ್ಟು ಹೋಗು ಅಂದ್ರೆ ಮಾತೇ ಕೇಳ್ತಾ ಇಲ್ಲ. ಪವಿ ನೋಡು ಪವಿ ಹೆಂಗಿದೀನಿ, ಸ್ವಲ್ಪ ತಲೆ ಬಾಚ್ಬಿಟ್ಟು ಹೋಗು. ಏನಿಲ್ಲ, ಗಂಟು ಕಟ್ಬಿಟ್ಟು ಹೋಗ್ತಾರೆ ಈಗ. ಅದೇನಾಗಿದೆ ಅಂದ್ರೆ ಬಿದ್ದಾಗಿಂದ ನನಗೆ ನನ್ನನ್ನು ಕೇರ್ ಮಾಡ್ಕೊಳಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಿಕಾಸ್ ಬರೀ ಸ್ಕಿನ್ ಕೇರ್ ಮಾಡ್ತಾ ಇದೀನಿ ನಾನು ಬಿದ್ದಾಗಿಂದ. ಈ ಕೂದಲೆಲ್ಲ ಎತ್ತಿ ಗಂಟು ಕಟ್ಬಿಟ್ರೆ ನೆಮ್ಮದಿ. ನೀವು ಪ್ರಾಪರ್ ಆಗಿ ಹೇರ್ ಕೇರ್ ಮಾಡಿ. ನಂದು ಗಾಡಿ ಹೋಗ್ತಿದೆ, ಯಾಕೆ ಕೇರ್ ಮಾಡಕ್ ಹೋಗ್ತಾ ಇಲ್ಲ. ಬಟ್ ನನ್ನ ತಂಗಿ ಮೆತ್ತಿಗೆ ರಿವೆಂಜ್ ತೀರ್ಸ್ಕೊಳ್ಳೋದು, ಎಲ್ಲಿ ತೀರ್ಸ್ಕೊಬೇಕು ಅವ್ಳು ತೀರ್ಸ್ಕೊ. ಯಾಕೆ ಹಿಂಗೆ? ನಂಗೆ ಗೊತ್ತು ಇವಳು ರಿವೆಂಜ್ ತೀರ್ಸ್ಕೊಂತವಳೆ, ನಾಚಿಕೆ ಆಗ್ಬೇಕು. ಮೆತ್ತಿಗೆ ಮಾಡಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸರಿ ಬಚ್ತವಳೆ. ಅಯ್ಯೋಗೆ ನೀಲ್ ಡೌನ್ ಅಂತೆ. ನನ್ ನೀ ಹೆಂಗಾಗಿದೆ ಗೊತ್ತಾ, ಇವಳು ನೀಲ್ ಡೌನ್ ಮಾಡು ಅಂತೆ. ನಾನು ನೀ ತೋರಿಸ್ತೀನಿ, ವೇಟ್. ಎಲ್ಲಿ ನೀ? ಓ, ಏಕ್ ಟ್ಯಾಟೂ ಅವ್ರ ಏಕ್ ಟ್ಯಾಟೂ. ಈ ಟ್ಯಾಟೂ ಮಧ್ಯೆ ಇವಳು ನೀಲ್ ಡೌನ್ ಮಾಡು ಅಂತೆ, ನೀಲ್ ಡೌನ್. ವಾವ್, ಕ್ಯಾ ಬಾತ್ ಹೇ. ನನ್ ತಂಗಿ ನನ್ ತಲೆ ಬಾಚಕ್ಕೆ ಚೇರ್ ಮೇಲೆ ನಿಂತವಳೆ. ಇನ್ ನಾನೊಂಚೂರು ಉದ್ದ ಇದ್ದಿದ್ರೆ ಐಫಿಲ್ ಟವರ್ ಮೇಲೆ ಎದ್ಬಿಡ್ತಿದ್ದೆ. ಏನ್ ಅಂತ್ಯಪ್ಪ ನಿನ್ ಡೆಡಿಕೇಶನ್ಗೆ ನಂದೊಂದ್ ಸೆಲ್ಯೂಟ್. ಆದ್ರೂ ಇವಳಿಲ್ಲ ಅಂದ್ರೆ ನನ್ಗೆ ಬೋರ್ ಹೊಡಿಯುತ್ತೆ. ಅದು ಮತ್ತೆ ನಮ್ಮ ಅಪ್ಪ ಅಮ್ಮ ನಾನ್ ಬೋರ್ ಹೊಡಿದಿರ ಇರ್ಲಿ ಜೀವನದಲ್ಲಿ ಅಂತ ಇವಳು ನುಡ್ಸ್ಬಿಟ್ಟವ್ರೆ. ಇದೊಂಥರ ನಂಗೆ ಎಂಟರ್ಟೈನ್ಮೆಂಟ್ ಪೀಸ್ ಇದ್ದಂಗೆ. ಅವಳು ಇವಾಗ ಸದ್ಯಕ್ಕೆ ರಷ್ಯಾದಲ್ಲವಳೆ. ಆ ರಷ್ಯಾ ಬೇಬಿ ಕೇಳಕ್ಕೆ ಹೋಗ್ಬೇಡಿ, ಬೆಡ್ ಮೇಲೆ ಬಿದ್ಕೊಂಡಿರ್ತಾಳೆ ನಾನು ಕಾಲ್ ಮಾಡಿದಾಗೆಲ್ಲ. ಅದೇ ನಲ್ಲುಚ್ತಾಳೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಕ್ಕ ನಿನ್ಕಿಂತ ಕ್ಲೀನ್ ಗೈಸ್. ಇವ್ರಿಗೆ ಹತ್ರ ಇರೋರು ನಾವು ಅಕ್ಕಂದಿರ್ತರ ಕಾಣಲ್ಲ, ದೂರ ಇದ್ಬಿಟ್ರೆ. ಅಲ್ಲ, ನಂಗೆ ಸುದೀಪ್ ಅಣ್ಣ ಅಂದ್ರೆ ನನ್ನ ಅಕ್ಕನೇ ಅಲ್ಲ. ಇದು ರಿವೆಂಜ್ ಟೈಮ್. ನನ್ ಭವಿತಾ ಇಷ್ಟ ಅನ್ನಲ್ಲ ಅದಕ್ಕೆ. ಪವಿ ಆದ್ರೂ ನೀನ್ ದೊಡ್ಡ ಮನ್ಸು ಪವಿ, ಎಂತ ದೊಡ್ಡ ಮನ್ಸು ಅಂತ್ಯ. ನಾನ್ ನಿಂಗೆ ಈ ರೇಂಜ್ಗೆ ಅವಮಾನ ಮಾಡಿದ್ರು ನೀನ್ ನಂಗೆ ತಲೆ ಬಾಚಿದ್ಯಲ್ಲ ನಿಂದು. ಪವಿ ಡೈಲಾಗ್ ಗ್ಯಾಪ್ ಬರ್ತಿದ್ದೀರ, ಅದು ಡೈಲಾಗ್ ಗ್ಯಾಪ್ ಬರುತ್ತೆ. ಇವಾಗ ಎಲ್ಲ ಹೋಯ್ತು, ಬರೀ ಇದೇ ಆಗೋಯ್ತು. ಪವಿ ನಿಂದು ತಾಯಿ ಗುಣ ರಕ್ತದಲ್ಲೇ ಬಂದ್ಬಿಟ್ಟಿದೆ ನನ್ಗೆ, ಕರುಣೆ ಪ್ರೀತಿ ಅನ್ನೋದೆಲ್ಲ. ಓ, ಡೌ ಮಾಡ್ಬೇಕು. ಈ ರೇಂಜ್ಗೆ ಯಾಕೆ ಡೌ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಆದ್ರೂ ಇವಳು ಕೋಪ ಮಾಡ್ಕೊಂಡಾಗೆಲ್ಲ ಒಂದ್ ಲುಕ್ ಕೊಡ್ತಾಳೆ. ಪವಿ ಲುಕ್ ಕೊಡ್ತೀನಿ, ಲುಕ್ ಕೊಡಮ್ಮ. ಇಲ್ಲ ನನ್ ಕೊಡಲ್ಲ, ನನ್ ಕೊಡಲ್ಲ. ಈ ಲಿಕ್ ಕೊಡ, ಲಿಪ್ ಕೊಡ್ತೀನಿ. ಲಿಪ್ಪಲ್ಲ It's reserved. ಗೈಸ್ ಹಂಗೇನಾದ್ರೂ ಆಗಿದ್ರೆ ನಾನು ಅಂತ ವಾಮಿಟ್ ಮಾಡ್ಕೊಂಡ್ಬಿಡ್ತಿದ್ದೇನೋ. ಯಪ್ಪ, ಇಂಥ ದುರಂತ ನನ್ನ ಜೀವನದಲ್ಲಿ ಇದಲ್ಲ ದುರಂತ. ನನ್ಗೆ ಸಾವು ಈ ರೇಂಜ್ಗೆ ಈ ತರ. ಯಪ್ಪ, ಸುಮ್ನೆ ಮಾಡ್ತಾ ಇದೀನಿ. ಬಟ್ ಲೆವೆಲ್ 1 ಆಫ್ ರೋಸ್ಟಿಂಗ್ ಮೈ ತಂಗಿ. ಪವಿ ಊಟ ಇಟ್ಕೊಡ. ಚೋಟು ಮರ್ಕಲಿ. ಯಾರ ಕೈಲಿ? ನಿನ್ ತಂಗಿ. ನೀವ್ ಯಾರು ಮತ್ತೆ? ನಾನ್ ವರ್ಷಿತನ್ ತಂಗಿ. ಸೊ 11 ಕಂಪ್ಲೀಟೆಡ್ ಗೈಸ್. ಫುಲ್ ರೋಸ್ಟ್ ನಮ್ಮ ಅಕ್ಕ, ಸಾರಿ ನನ್ನ ತಂಗಿ. ನೋಡಕ್ ಅಕ್ಕನ ತರನೇ ಅವಳೆ, ನನ್ಗಿಂತ ಉದ್ದಕ್ಕ ಅವಳೆ ನೋಡ್ರಿ. ಈ ಆಟಿಟ್ಯೂಡ್ಗೆ ಏನ್ ಕಮ್ಮಿ ಇಲ್ಲ. ಅದೇನ್ ಮಾಡೋದು, ಬೈ ಬಾಂಡ್ ಬಂದ್ಬಿಟ್ಟೈತೆ ಆಟಿಟ್ಯೂಡ್. ಮತ್ತೆ ಮಾಡೋದು ಇದಕ್ಕೇನ್ ಕಮ್ಮಿ ಇಲ್ಲ. ಚೋಟು ಮರಿ ಹೆಸರು ಹೇಳಿರ್ಲಿಲ್ಲ ಅಂದಿದ್ರೆ ಹೆಂಗೋ ನನ್ನ ತಂಗಿ ಊಟ ಆದ್ರೂ ಇಟ್ಕೊಡ್ತಿದ್ಲು, ತಿನ್ಸೇ ಹೋಗ್ತಿದ್ಲು ಪಾಪ. ಸೊ ಚೋಟು ಮರಿ ಹೆಸರು ಹೇಳಿದ ತಕ್ಷಣ ಈ ರೇಂಜ್ ಕೋಪ. ಅವಳೇ ಮಾಡಿರುವ ಟೊಮೆಟೊ ಬಾತ್. ಓ ಮೈ ಗಾಡ್, ಟೊಮೆಟೊ ಬಾತ್ ಗೈಸ್. ನನ್ನ ತಂಗಿ ನೋಡಿ ಟೊಮೆಟೊ ಬಾತ್ ಮಾಡವಳೆ. ನನ್ನ ತಂಗಿ ಏನಂತೀರಾ, ಅಡ್ಗೆ ಮಾಡೋದು ಕಲ್ತ್ಬಿಟ್ಟವಳು. ನಾನು ಬಿದ್ದೆ ಅಂತ ಬೇಜಾರಿಗೆ ಅಡ್ಗೆ ಮಾಡೋದೆಲ್ಲ ಕಲ್ತ್ಬಿಟ್ಟವಳು. ಅರೆ ತಳ ಹಚ್ಬಿಟ್ಟವಳೆ. ಯಾವ ರೇಂಜಿಗೆ ತಳ ಹಚ್ಚವಳು ಗೊತ್ತಾ? ವಾವ್, ಟೊಮೆಟೊ ಬಾತ್ ರೆಡ್ ಆಗಿ ಇಲ್ದಿರಾ ಬ್ಲ್ಯಾಕ್ ಆಗಿಬಿಟ್ಟಿದೆ ಗೈಸ್. ಬ್ಲ್ಯಾಕ್ ಟೊಮೆಟೊ ಬಾತ್. ಇಷ್ಟಾದ್ರೂ ಮಾಡೋಳಲ್ಲ, ತಿಂತೀನಿ, ನೋ ವರೀಸ್. ಇವಾಗ ನನ್ನ ತಂಗಿ ಮಾಡಿರೋ ಟೊಮೆಟೊ ಬಾತ್ನ ಟೇಸ್ಟ್ ಮಾಡೋ ಸಮಯ.
ಹೆಂಗಿದೆ ಅಂತ ಗೊತ್ತಿಲ್ಲ. ಬೈ ದೆನ್ ಗೈಸ್, ನಾನು ನನ್ನ ತಂಗಿ ನಾವಿಬ್ರು ಲೈಕ್ ನಿಜವಾದ ಅಕ್ಕ ತಂಗಿ ಅನ್ನಕ್ಕೆ DNA ಟೆಸ್ಟೇ ಬೇಡ. ನಾನು ನೆನ್ನೆ ದೋಸೆಗೆ ಸಾಸಿವೆ ಹಾಕಿದ್ರೆ ಟೊಮೆಟೊ ಬಾತಿಗೆ ನಾನು ನೆನ್ನೆ ದೋಸೆಗೆ ಮೆಣಸು ಹಾಕಿದ್ರೆ ಇವಳು ಟೊಮೆಟೊ ಬಾತಿಗೆ ಮೆಣಸು ಹಾಕವಳೆ. ಸೇಮ್ ಬ್ಲಡ್ ಯಾ. ಟೆಸ್ಟ್ ಮಾಡೋಣ. ಯಾವ ದೇವ್ರು ಫಸ್ಟ್ ದೇವ್ರು ನೆನ್ಸ್ಕೊಂಡ್ಬಿಡೋಣ, ಬದುಕಬೇಕಲ್ಲ, ಅದಕ್ಕೋಸ್ಕರ ಆದ್ರೂ ನೆನ್ಸ್ಕೊಂಡ್ಬಿಡೋಣ. ಶ್ರೀ ಕೃಷ್ಣ ಪರಮಾತ್ಮ ನನ್ನ ಈ ಊಟ ತಿಂದು ಕಾಪಾಡಂಗ್ ಮಾಡಪ್ಪ, ನಾನು ಬದುಕಿರೋ ತರ ಮಾಡಪ್ಪ ಪ್ಲೀಸ್. ಓಕೆ, ಲೆಟ್ಸ್ ಟೇಸ್ಟ್. ಕಾಪಾಡು ದೇವ್ರೆ. ಅವಳು ಮುದ್ದೆ ಆಗ್ಬಿಟ್ಟಿದೆ. ಹೆವಿ ಖಾರ ಅಲ್ಟಿಮೇಟ್ ಆಗಿಕ್ಕವಳೆ, ಅಲ್ಟಿಮೇಟ್ ಖಾರ. ಇದನ್ನಾದ್ರೂ ತಿನ್ಬೇಕು, ವಿಧಿ ಇಲ್ಲ. ಹಿಂಗ 1 ಸ್ಪೂನ್ ತಿನ್ನೋದು, ನೀರ್ ಕುಡಿಯೋದು, ಹೆಂಗೋ ಹಿಂಗೆ 1 ಸ್ಪೂನ್ ತಿಂದು ನೀರ್ ಕುಡ್ದು ಹೆಂಗೋ ಹೊಟ್ಟೆ ತುಂಬೋಗುತ್ತೆ. ಮಾಡಿರೋ ರೈಸ್ ಎಷ್ಟು ಬಿಡಿ ಆಗಿದೆಯಾ ಅಂದ್ರೆ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಮೀ. ಹಂಗೆ ಕೇಕ್ ತರ ಹಿಂಗೊಂದೊಂದು ಪೀಸ್ನ ಹಿಂಗೆ ಬಾಯಿ ಹಾಕೊಬೋದು. ಇದನ್ನ ಹೆಂಗೂರು ತಿನ್ನೋದು. ತಲೆ ನೋವುತ್ತಿದೆ. ಫೈನಲಿ ಡನ್. ಕೊಟ್ಟಿರಿ ಚಪ್ಪಾಳೆ. ನೋವುತ್ತಿತ್ತು ಅಂತ ಹೋಗಿ ಮನ್ಕೊಂಡಿದ್ದೆ. ಬೈ ದೆನ್ ಟೈಮ್ ಎಷ್ಟು ಗುಂಡ? ನನ್ ಗುಂಡ ಎಷ್ಟು ಶೈ ಅಂದ್ರೆ ಮಾತಾಡಕ್ಕೆ ಅಳ್ತಾನೆ, ಅಷ್ಟು ಶೈ. ಟೈಮ್ 1:32 ಆಗಿರುತ್ತೆ. ಸೊ ಅಷ್ಟಾಗಿದೆ ಟೈಮು. ಬಟ್ ಕ್ಲೈಮೇಟ್ ಹೆಂಗಿದೆ ಗೊತ್ತಾ? ಕ್ಲೈಮೇಟ್ ಒಂದು 6-7 ಗಂಟೆ ಏನೋ ಅಣ್ಣಂಗೆ ಆಗೋಗಿದೆ ಇಲ್ಲಿ ನಮ್ಮ ಮನೆ ಹತ್ರ. ಬೂಬು ಇದ್ದಾನೆ. ಬೂಬುಗೆ ಆಕ್ಚುಲಿ ಎಲ್ಲ ಹೋಗಿ ಜಗಳಾಡ್ಕೊಂಡ್ಬಂದು ಅವನ್ಗೂ ಹುಷಾರಿರ್ಲಿಲ್ಲ. ಸೊ ಅದಕ್ಕೆ ಲೈಟ್ನಿಂಗ್ ನೋಡ್ದೆ, ಥಂಡರ್ ನೋಡ್ದೆ. ನಿಮ್ಗೆ ತೋರ್ಸ್ಬೇಕಿತ್ತು ನಾನು. ಲೈಟ್ನಿಂಗ್ ಅಂದ್ರೆ ನಾನು ಅಷ್ಟು ನೋಡಿಲ್ಲ. ಆ ಥಂಡರ್ ಸೌಂಡ್ ನನಗೆ ಭಯ ಆಗುತ್ತೆ. ಫುಲ್ಲು ಮಳೆ ಬರೋ ತರ, ಜೋರ್ ಮಳೆ ಬರೋ ತರ ಇದೆ. ಆಲ್ರೆಡಿ ಸಂಜೆ ಒಂದು 6-7 ಗಂಟೆ ಏನೋ ನಂಗೆ ಆಗೋಗಿದೆ ಇಲ್ಲಿ ನಮ್ಮ ಮನೆ ಹತ್ರ. ಬೂಬುನ ಅಲ್ಲಿ ಕಟ್ಟಾಕ್ಬೇಕಿತ್ತು, ಅವ್ನು ನಿಂದೋಗ್ತಾನೆ ಈಗ ಮಳೆ ಬಂದ್ರೆ. ಬಟ್ ಇವಾಗ ನಾನು ಹೋದ್ರೆ ಅವ್ನು ಎಗ್ರು ಬಿಡ್ತಾನೆ, ಖುಷಿಗೆ ಪರ್ಸ್ಬಿಡ್ತಾನೆ ಮೈಯೆಲ್ಲ. ಫಸ್ಟೇ ಗಾಯ, ಇನ್ನೆಲ್ಲಿಂದ ಹ್ಯಾಂಡಲ್ ಮಾಡಿ ಅವನ್ನ. ಸೊ ಪವಿ ಬಂದ್ಮೇಲೆ ಅವನೊಂದು ಫಸ್ಟು ಇದ್ರೊಳಗಡೆ ಹಾಕ್ಬೇಕು. ಪವಿ ನಮ್ಮ ಅಜ್ಜಿ ತಾತ ಊಟ ಕೊಡಕ್ ಹೋಗಿದ್ದಾಳೆ. ಅವ್ರ ಮಳೆ ಬರ್ತಿದೆ ಗೈಸ್. ನಂಗೆ ಏನಾದ್ರು ತಿನ್ನಕ್ ತಗೊಂಬಾ ಅಂತ ಹೇಳಿದ್ದೆ. ನಿಂತ ದೊಡ್ಡ ಪೇಷಂಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ಅಂದ್ರೆ 1 kg ಆಪಲ್ ತಗೊಂಬರ್ತಾರೆ. ಏನಾದ್ರು ತಗೊಂಬನ್ನಿ ತಿನ್ನಕ್ಕೆ ಅಂತ ಹೇಳ್ದಾಗೆಲ್ಲಾನು ಬರೀ ಆಪಲ್ಲೇ ತಗೊಂಬಂದು ತಿನ್ನಿಸ್ತಾರೆ. ನನ್ಗೆ ಗೊತ್ತು ನಾನು ಒಂದ್ ಮಟ್ಟಕ್ಕೆ ಪೇಷಂಟ್ ಅಂತ, ಹಂಗಂತ ಬರೀ ಆಪಲ್ ತಿನ್ನೋ ಪೇಷಂಟ ನಾನು. ಯಾಕೆ ಇವ್ರು ನನ್ನ ಹಿಂಗ್ ಟ್ರೀಟ್ ಮಾಡ್ತಿದ್ದಾರೆ? ಆಗ್ತಾ ಇಲ್ಲಪ್ಪ. ಈ ಆಪಲ್ಗೂ ನನಗೂ ಅದು ಎಣ್ಣಂಟೋ ಏನೋ ಡೈಲಿ ತಿಂತೀನಿ ಒಂದೊಂದು. ಕ್ಲೈಮೇಟ್ ಚೆನ್ನಾಗಿದೆ, ಮಳೆ ಬರ್ತಿದೆ. ನಮ್ಮ ಮನೆ ಮುಂದೆ ಈ ಮರ ಇದೆ, ನಂಗೆ ಇಷ್ಟ, ಒಂಥರ ಚೆನ್ನಾಗಿರುತ್ತೆ. ಈ ತರ ಗಾಯಗಳಾದಾಗ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಆರಾಮಾಗಿ ತಮ್ಮಂದಿರ ಹತ್ರ, ಅಪ್ಪ ಹತ್ರ, ಅಮ್ಮ ಹತ್ರ ನನ್ಗೆ ಏನೇನ್ ಬೇಕೋ ಎಲ್ಲಾನು ತರ್ಸ್ಕೊಂಡು ತಿನ್ಬೋದು. ಫಸ್ಟೇ ಡುಮ್ಮಕ್ಕಿದೆ, ಸಣ್ಣ ಆಗೋಣ ಅಂತ ಹೊರಟೆ. ದೇವ್ರು ನೀನ್ ಇನ್ನೂ ಸ್ವಲ್ಪ ಡುಮ್ಮಕ್ಕಾಗು ಅಂತ ಈ ತರ ಮಾಡಿದ್ರೆ ನಾನೇನ್ ಮಾಡಕ್ಕಾಗಲ್ಲ. ಸೊ ಇವಾಗ ನಾನು ಡುಮ್ಮಗೆ ಏನೇನ್ ಹೇಳ್ತೀನಿ ನೋಡಿ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ಸೋದೇ ನನ್ ಕೆಲ್ಸ. ಡುಮ್ಮ ಏನೇನ್ ತರ್ಬೇಕು ಗೊತ್ತಾ? ಕಿಂಡರ್ ಜಾಯ್ ತಗೊಂಬಾ, ಟಿಂಚರ್ ತಗೊಂಬಾ, ಮಂಚ್ ತಗೊಂಬಾ, ಸನ್ಸ್ಕ್ರೀನು, ಮಾಯಿಶ್ಚರೈಸರ್ ತಗೊಂಬಾ. ಜಾಮೂನ್ ತಿನ್ಬೇಕನ್ಸಿದೆ ಅದ್ ತಗೊಂಬಾ. ಮಸಾಲೆ ದೋಸೆನೂ ತಗೊಂಬಂದ್ಬಿಟ್ಟಿರು. ಸಂಜೆ ಇವೆಲ್ಲ ಬೇಕಾ? ತರಲ್ವಾ ಡುಮ್ಮ ನೀನು? ನನ್ ಮೇಲೆ ನನ್ಗೆ ಆಕ್ಸಿಡೆಂಟ್ ಆಗಿದ್ರು ಇಷ್ಟನಾ ಡುಮ್ಮ ನಿಂದು? ಮಸಾಲೆ ದೋಸೆ 2 ತಗೊಂಬಾ, ವಡೆ ತಗೊಂಬಾ. ತಿನ್ಬೇಕು, ಬೆಳಗಿಂದ ಏನು ತಿಂದಿಲ್ಲ ಅದಕ್ಕೆ.
ಬರೀ ಡೌಗಳು ನಂಬರು ಸಂಜೆನೆ ತಗೊಂಬ ಇವೆಲ್ಲ. ತುಂಬಾ ಇಂಪಾರ್ಟೆಂಟ್ ಚಾಕ್ಲೇಟ್ಗಳು, ಯಾವ ಚಾಕ್ಲೇಟ್ ಇದೆಯೋ ಎಲ್ಲಾನು ತಗೊಂಬ. ಕಿಟ್ಕ್ಯಾಟ್ ತಗೊಂಬ, ಮಂಚ್ ತಗೊಂಬ, ಡೈರಿ ಮಿಲ್ಕ್ ತಗೊಂಬ, ಮತ್ತೆ ಕಿಂಡರ್ ಜಾಯ್ ತಗೊಂಬ. ಬಾಕ್ಸ್ ಪ್ಯಾಕೆಟ್ ಸಪರೇಟ್ ಬರುತ್ತಲ್ಲ, ಅದ ಪ್ಯಾಕೆಟ್ ಅಲ್ಲಿ ಬರೋದು. ಡುಮಾ ಬರ್ತಾ ಹಂಗೆ ಬಟ್ಟೆ ತಗೊಂಬಾರೋ, ಸ್ಲೀವ್ಲೆಸ್ ಬಟ್ಟೆನೇ ಇಲ್ಲ ನನ್ನ ಹತ್ರ. ಬಟ್ಟೆ ನೀನೇ ಹೋಗ್ತಾವೋ ಹೇಳಿ, ನಾನು ಬಟ್ಟೆ ಅಂಗಡಿ ಅವಳಿ ಕಾಸ್ ಕಳ್ಸು, ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀನಿ. ಡುಮಾ ಮೂಳಲ್ಲಿ ಕುತ್ಕೊಂಡು ಕಾಸೇ ಇಲ್ಲ ಡುಮಾ, ಏನ್ ಅಂತ್ಯ? ನನ್ ಬಾಧೆ ದೇವ್ರ ಪಾದಕ್ಕೆ ಮೀಸಲು. ಅಕೌಂಟಲ್ಲಿ ಏನ್ ಕಂಜೂಸ್ತಾನೆ ಮಾಡ್ತೀಯ ಡುಮಾ? ಕಾಸಿಲ್ಲ ಡುಮಾ, ನಾನ್ 4,000 ರೂಪಾಯಿ ಕೊಡ್ಬೇಕಿತ್ತಲ್ಲ, ನೀನ್ ಕೊಡೋ. ಕಂಜೂಸ್ಗೆ ಕಂಜೂಸ್ ಅಲ್ಲ ನೀನು ಡುಮಾ. ನಾನ್ 4,000 ರೂಪಾಯಿ ಕೊಡು ಡುಮಾ. 4,000 ರೂಪಾಯಿ ದುಡಿಯೋದು ಎಷ್ಟ್ ಕಷ್ಟ ಗೊತ್ತೇನೋ? ಓಯ್ 4,000 ರೂಪಾಯಿ ಕಣೋ ಡುಮಾ. ನಿನ್ಗೇನಾದ್ರು ಈಸ್ಕೊಟ್ರೆ ನಾಚಿಕೆ ಆಗ್ಬೇಕು, ವಾಪಸ್ ಕೊಡ್ಬೇಕನ್ನ ಕಾಮನ್ ಮಿನಿಮಮ್ ಸೆನ್ಸ್ ಇಲ್ಲ. ನಾನೆಲ್ಲ ನಿನ್ಗೆ ಅಮ್ಮಮ್ಮ ಅಂದ್ರೆ ಒಂದ್ 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡ್ಸಿದ್ರೆ, ನೀನ್ ಮಾತ್ರ ನನಗೆ ಹಾಕ್ಸಿದ್ರೆ 4,000, 2,000, 3,000. ಫೋನ್ ಕಟ್ ಮಾಡಿ ಅಯ್ಯೋ ಡುಮ್ನನ್ ಮಗನೆ. ಕೋಪ ಬಂದೆ, ನೀನು ಒಬ್ಬ ತಮ್ಮನ, ನಾಚಿಕೆ ಆಗ್ಬೇಕು. ನಿಂದು ಒಂದು ಬದುಕೆ. ನನ್ ಬದುಕೆ ಚೆನ್ನಾಗಿದೆ, ಎಲ್ಲಾರು ಬದುಕಿದಂತ. ಎಲ್ಲಾರ್ದು ಕಿತ್ಕೊಂಡ್ ಹರಿದೋಗ್ತಿದ್ರು, ನೆಮ್ಮದಿ ಕೂತಿರ್ತೀನಿ ನಾನು. ಅಬ್ನ ಕೊಡ್ಕ ಕಚ್ಚೇರ ಕಾಲ್ನಿ ಮಾನಂ ಮರ್ಯಾದಿ ನಾಚಿಕೆ ಲೇದ್ರ ನೀಕು. ಏನಿಲ್ಲ ಸರಿ ಬಾಯ್, ಐ ಆಮ್ ವೆರಿ ಬಿಸಿ, ಐ ಆಮ್ ನಾಟ್ ಲೈಕ್ ಯು. ಟಾಟಾ ಬಾಯ್. ಸುಮ್ನೆ ನನ್ನ ತಮ್ಮ ನಿಂಗೆ ಫೋನ್ ಮಾಡೋದು, ಹಿಂಗೆಲ್ಲ ಹೇಳೋದು, ಆದ್ರೆ ಪಾಪ ತಗೊಂಬಂದ್ ಕೊಡ್ತಾನೆ. ನನ್ನ ಹತ್ರ ಅಪರೂಪಕ್ಕೆ ಅವ್ನು 4,000 ಹಾಕ್ಸಿದ್ರೆ, ನಾನು ಡೈಲಿ ಹಾಕ್ಸೋ ಖರ್ಚೆಲ್ಲ ಲೆಕ್ಕಕ್ಕೆ ನೋಡ್ಬಿಟ್ರೆ ನಂದೇ ಕಿತ್ಕೊಂಡೋಗಿರುತ್ತೆ ಎಕ್ಸ್ಪೆನ್ಸಸ್. ಪಾಪ ಅವನೇನು ಕೇಳೋದೇ ಇಲ್ಲ, ನಾನೇ ಜಾಸ್ತಿ ಖರ್ಚು ಮಾಡಿಸ್ತೀನಿ. ಗೊತ್ತಿಲ್ಲ ಅಂದ್ರೆ ಬೇಕು ಅಂತ ಮಾಡಲ್ಲ, ಬೈದನ್ ಖರ್ಚು ಮಾಡಿಸ್ತೀನಿ ಅಷ್ಟೆ. ಬ್ರೇಕ್ ಕೊಟ್ಟಿದೆ, ಯಾಕಂದ್ರೆ ಅವಳು ಹೊರಗಡೆ ಹೋಗಿದ್ಲು. ಸೊ ಇವಾಗ ಮತ್ತೆ ವಾಪಸ್ ಬಂದಿದ್ದಾಳೆ. ಸೊ ಲೆಟ್ಸ್ ಸ್ಟಾರ್ಟ್ ಅಗೇನ್. ಜಿಂಕ ಈ ಜೀವನವೇ ಬೇಸರ ಹೋಗಿದೆ ನನಗೆ.